ಹಲೋ ಫ್ರೆಂಡ್ಸ್, ಇದು ಕೂಡ ನಮ್ಮದು ಆ್ಯನಿವರ್ಸರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಲ್ಲ, ಅದರಲ್ಲಿ ಒಂದು ಪ್ಲೇಸು. ನಾವು ನೈಟೇ ಹೋಗಿ ಮಡಿಕೇರಿ ಸ್ಟೇ ಆಗಿದ್ವಿ. ನಮಗೆ ನಿಯರ್ ಆಗುತ್ತೆ ಮಂಗಳೂರು ಹೋಗಿ ವಿಸಿಟ್ ಮಾಡೋಕ್ಕೆ ಅಂತ. ಇದು ಓಂಕಾರೇಶ್ವರ ಟೆಂಪಲು. ನಾವು ಸ್ಟೇ ಆಗಿದ್ವಲ್ಲ, ರೂಮ್ ನಿಯರ್ ಟೆಂಪಲ್ ಇತ್ತು. ಫಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಹಾಗೆ ನಮ್ಮದು ನೆಕ್ಸ್ಟು ಅದೇ ಆನ್ ದಿ ವೇ ಹೋಗ್ತಾ ಅಬ್ಬಿ ಫಾಲ್ಸ್ ಕೂಡ ಸಿಗುತ್ತಲ್ವ. ಸೊ ಅಬ್ಬಿ ಫಾಲ್ಸ್ ನೋಡಿದ್ವಿ. ಅಬ್ಬಿ ಫಾಲ್ಸ್ ರಬ್ಬೆ ಫಾಲ್ಸ್ ನೋಡಿ, ಅದು ಕೂಡ ಅಲ್ಲೂ ಕೂಡ ಸ್ವಲ್ಪ ಫೋಟೋಸು, ಸ್ವಲ್ಪ ರಶ್ ಕಮ್ಮಿ ಇತ್ತು, ಜನಗಳೆಲ್ಲ ಕಮ್ಮಿನೇ ಇದ್ದರು. ಕಾಫಿದೆಲ್ಲ ಇತ್ತು ನೋಡಿ. ಅಲ್ಲೂ ಕೂಡ ಸ್ವಲ್ಪ ಫೋಟೋಸ್ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ದೆನ್ ನಾವು ರೂಮ್ಗೆ ಹೋಗಿ ಅಲ್ಲಿ ಜಸ್ಟ್ ಒಂದು ಕೇಕ್ ತಂದು 3ನೇ ವರ್ಷದ್ದು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಮ್ಮದು ಪ್ಲೇಸ್ ಬಂದು ನೋಡಿ ಮರವಂತೆ ಬೀಚು. ಆನ್ ದಿ ವೇ ಹೋಗ್ತಾ ಮರವಂತೆ ಬೀಚ್ ಸಿಕ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸನ್ಸೆಟ್ ವ್ಯೂಸ್ ಎಲ್ಲ ನೋಡಿಕೊಂಡು ಹಾಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಮಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಮುರುಡೇಶ್ವರ ಟೆಂಪಲ್ ಆ್ಯಂಡ್ ಬೀಚು. ನೋಡಿ ನಾವು ಹೋದಾಗ ಆಲ್ರೆಡಿ ಈವ್ನಿಂಗ್ ಆಗಿತ್ತಲ್ವ, ಲೈಟ್ಸ್ ಎಲ್ಲ ಆನ್ ಆಗಿದೆ. ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಮಗೆ ಶಿವಂದು ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಸಿಕ್ತು ನಾವು ಹೋಗೋ ಟೈಮಲ್ಲೇ. ಬೀಚ್ ಆಗೋಷ್ಟರಲ್ಲೇ ನೈಟ್ ಆಗಿತ್ತಲ್ವ, ಸೊ ನಾವು ಅಲ್ಲೇ 1 ಇಯರ್ ರೂಮ್ ಬುಕ್ ಮಾಡಿಕೊಂಡು ಸ್ಟೇ ಆಗಿದ್ವಿ. ದರ್ಶನ ಎಲ್ಲ ನೈಟೇ ಮುಗಿಸ್ಕೊಂಡ್ವಿ. ಮಾರ್ನಿಂಗ್ ಯಾಕಂದರೆ ನಮಗೆ ಬೇರೆಯೇ ಪ್ಲ್ಯಾನ್ ಇದೆ, ಯಾವುದು ಅಂತ ಹೇಳ್ತೀನಿ ನಿಮಗೆ. ನಮ್ಮದು ಮೇಯ್ನ್ ಇಂಟೆನ್ಷನ್ ಬಂದು ಮುರುಡೇಶ್ವರ ವಿಸಿಟ್ ಮಾಡಿದ್ದು. ನಮ್ಮ ನೇತ್ರಾಣಿ ಐಲ್ಯಾಂಡ್ ಸ್ಕೂಬಾ ಡೈವಿಂಗ್ಗೆ ನಾವು ನಮ್ಮದು ಅಡ್ವೆಂಚರ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ 7 o'clockಗೆ ಬರೋಕ್ಕೆ ಹೇಳಿದ್ರು. ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಹೇಳಿದ್ರು. ಯಾಕಂದರೆ ಮುರುಡೇಶ್ವರದಿಂದ ನಾವು ಹೋಗ್ತಿರೋದು 20 ಕಿಲೋಮೀಟರ್ ಒಳಗಡೆ ನೇತ್ರಾಣಿ ಐಲ್ಯಾಂಡ್ಗೆ. ಸೊ ಆ ಪ್ಯಾಕೇಜಲ್ಲಿ ಜಸ್ಟ್ ಅವ್ರು ಬಂದು ಫೋಟೋ ವಿಡಿಯೋಸು ಮತ್ತು ಜಸ್ಟ್ ಒಂದು ಸ್ನ್ಯಾಕ್ಸು ಅಷ್ಟೇ, ಜ್ಯೂಸು ಸ್ನ್ಯಾಕ್ಸ್ ಅಷ್ಟೇ ಹೇಳಿದರು. ಸೊ ನಾವು ಆಲ್ರೆಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವ್ರು ಹೇಳಿದ ಟೈಮಿಂಗ್ಸ್ಗೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಬೀಚಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಬೋಟೆಲ್ಲ ಬಂದು ಅವರು ಕರ್ಕೊಂಡು ಹೋಗೋಷ್ಟರಲ್ಲಿ ಒಂದು 20 to 30 ಕಪಲ್ಸು ಫ್ಯಾಮಿಲೀಸು ಎಲ್ಲ ಇದ್ದರು. ಸೊ ಅದು ಬ್ಯಾಚ್ ವೈಸ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮದು ಫಸ್ಟ್ ಬ್ಯಾಚೇ ನಮ್ಮದಾಗಿತ್ತು ನೋಡಿ. ಅವರೆಲ್ಲ ನಮಗೆ ಟ್ರೈನರ್ಸ್ ಎಲ್ಲ ಟ್ರೈನರ್ಸ್ ಇರ್ತಾರೆ, ಎಲ್ಲ ಎಜುಕೇಟೆಡೇ. ಯಾವುದೇ ರೀತಿ ಭಯ ಏನು ಪಡೋಂಗಿಲ್ಲ. 20 ಕಿಲೋಮೀಟರ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ನಮ್ಮನ್ನ. ದೆನ್ ಅವರು ನಮಗೆ ಅಲ್ಲಿ ಬೋಟಲ್ಲಿ ಹೋಗ್ತಿದ್ದಂಗೆ ಹೆಂಗೆ ಕೊಡ್ತಾರೆ, ಹೇಗೆ ನಾವು ಅಲ್ಲಿ ಉಸಿರಾಡಬೇಕು ಮತ್ತು ನಮ್ಗೆ ಆಕ್ಸಿಜನ್ ಲೆವೆಲೆಲ್ಲ ಅಲ್ಲಿ ಹೇಗೆ ಕೊಡ್ತಾರೆ ಅಂತೆಲ್ಲ ಹೇಳ್ಕೊಡ್ತಾರೆ ನೋಡಿ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಭಯನೂ ಕೂಡ ಆಗ್ತಿತ್ತು. ಫಸ್ಟ್ ಟೈಮು ಸ್ಕೂಬಾಗೆ ಹೋಗ್ತಿರೋದಲ್ವ, ನೀರಲ್ಲಿ ಹೇಗೆ ನಾವು ನಾನ್ ಸ್ವಿಮ್ಮರ್ಸ್ ಎಲ್ಲ ಬರ್ತಾರೆ. ಸೊ ನಾನ್ ಸ್ವಿಮ್ಮರ್ಸ್ಗೆ ಸ್ವಲ್ಪ ಭಯ ಆಗೇ ಆಗುತ್ತೆ. ಆದರೂ ಕೂಡ ಅಲ್ಲಿ ಟ್ರೈನರ್ಸ್ ನಮಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಮತ್ತು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಹೇಗೆ ಒಳಗಡೆ ಹೋದಾಗ ಯಾವ ರೀತಿ ವ್ಯೂಸು ಮತ್ತು ಹ್ಯಾಂಡ್ ಸಿಗ್ನಲ್ಸ್ಗಳೆಲ್ಲ ಹೇಗೆ ಮೂವ್ ಮಾಡಬೇಕು, ಅಲ್ಲಿ ನಾವು ಮಾತಾಡೋಕ್ಕಾಗಲ್ವಲ್ಲ. ಸೊ ಹೆಂಗೆ ನಾವೇನು ಹೇಳ್ಬೇಕು ಅಂದ್ಕೊಂಡಿರ್ತೀವಿ ಅದನ್ನ ಹೇಗೆ ಶೋ ಮಾಡೋದು ಕೈಯಲ್ಲಿ, ಆ ಥರ ಎಲ್ಲ ಹೇಳ್ಕೊಡ್ತಾರೆ. ಆಲ್ರೆಡಿ ಬೋಟಲ್ಲಿ ಇದ್ದಂಗೆ ಹೇಳ್ಕೊಡ್ತಾರೆ. ದೆನ್ ಎಲ್ಲರೂ ವ್ಯೂಸ್ ನೋಡ್ಕೊಂಡು ಹೋಗ್ತಾ ತುಂಬ 20 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಲ್ವ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ನು, ಕೆಲವ್ರಿಗೆ ಹೆಡ್ಏಕ್ಸು ಅವೆಲ್ಲ ಬಂದೇ ಬರುತ್ತೆ. ಸೊ ನಿಯರ್ ಆಗ್ತಾ ನಮ್ಗೆ ಇನ್ನೂ ತುಂಬ ಭಯ ಕೂಡ ಆಯ್ತಿತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಹೇಗೆ ಅಲ್ಲೆಲ್ಲ ನಾವು ಸ್ಕೂಬಾ ಡೈವ್ ಮಾಡ್ತೀವಿ ಅಂತೆಲ್ಲ. ಆಲ್ರೆಡಿ ವ್ಯೂ ಕಾಣ್ತಾ ಇದ್ದಂಗೆ ಅಲ್ಲಿ ಟ್ರೈನರ್ಸ್ ಎಲ್ಲ ರೆಡಿ ಆಗ್ತಾಯಿದ್ರು ನಮಗೆ ಟ್ರೈನ್ ಮಾಡೋಕ್ಕೆ. ಸೊ ವ್ಯೂ ನೋಡಿ, ಆಲ್ರೆಡಿ ನಿಯರ್ ಬಂದ್ವಿ ನಾವು. ನೇತ್ರಾಣಿ ಐಲ್ಯಾಂಡ್ ಎಲ್ಲ ಶೋ ಆಗ್ತಿದೆ. ಸೇಫ್ಟಿ ಜಾಕೆಟ್ ಎಲ್ಲ ಹಾಕ್ಕೊಂಡು ನಮಗೆ ಅಲ್ಲೆಲ್ಲ ಸಿಲಿಂಡ್ರೆಲ್ಲ ಹಾಕ್ತಾರಲ್ವ, ಅದನ್ನೆಲ್ಲ ಅವ್ರು ರೆಡಿ ಮಾಡ್ಕೊತಾಯಿದ್ರು ಟ್ರೈನರ್ಸು. ಬ್ಯಾಚು ಕಪಲ್ಸ್ ವೈಸು ಕಳಿಸ್ಕೊಡ್ತಾರೆ. ಸೊ ಅವರು ಆಲ್ರೆಡಿ ಪ್ರಿಪೇರ್ ಮಾಡ್ಕೊತಾಯಿದ್ರು ನಮಗೆಲ್ಲ. ಫೈನಲಿ ರೀಚ್ ಆದ್ವಿ. ನಾವು ಅಂದ್ಕೊಂಡಿದ್ದು ನೇತ್ರಾಣಿ ಐಲ್ಯಾಂಡ್ಗೆ ನೋಡಿ. ನಮ್ಮದೇ ಸೆಕೆಂಡ್ ಕಪಲ್ಸ್ ಆಗಿದ್ವಿ. ಸೊ ನಮ್ಮ ಹಸ್ಬೆಂಡು ದೆನ್ ನಾನು ಸಿಲಿಂಡರ್ ಎಲ್ಲ ಹಾಕಿ ಹೇಳ್ಕೊಟ್ಟು ಈ ಥರ ಕರ್ಕೊಂಡು ಹೋಗ್ತಾರೆ ಟ್ರೈನರ್ಸ್. ಒಬ್ಬೊಬ್ರ ಜೊತೆಗೆ ಒಬ್ಬೊಬ್ರು ಇರ್ತಾರೆ. ಸೊ ಸೇಫ್ಟಿ ಪರ್ಪಸ್ ಎಲ್ಲ ಅವರೇ ನೋಡ್ಕೊತಾರೆ. ನಾವು ವ್ಯೂಸ್ ಎಲ್ಲಿ ಕಾಣುತ್ತೆ, ಫಿಶಸ್ ಎಲ್ಲಿರುತ್ತೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ವ್ಯೂಸ್ ಎಲ್ಲ ಶೋ ಮಾಡ್ತಾರೆ. ಒಳಗಡೆನೇ ನಮಗೆ ವೀಡಿಯೋಸು ಫೋಟೋಸ್ ಎಲ್ಲ ಅವರೇ ಫೆಸಿಲಿಟಿ ಇರುತ್ತೆ, ಅವರೇ ನಮಗೆ ತೆಗೆದುತ್ತಾರೆ ನೋಡಿ. ಯಾವ ಥರ ಪೋಸ್ ಕೊಡಬೇಕು, ಯಾವ ಥರ ನಾವು ಕಂಫರ್ಟಬಲ್ ಇರೋಂಗೆ ನೋಡ್ಕೋತಾರೆ. ಏನೇ ಪ್ರಾಬ್ಲಮ್ ಆದರೂ ಹೇಳಿ ಅಂತ ಚೆನ್ನಾಗಿ ಗೈಡ್ ಮಾಡಿ ನಮಗೆ ಎಲ್ಲ ವ್ಯೂನು ಚೆನ್ನಾಗಿ ತೋರಿಸ್ಕೊಡ್ತಾರೆ. ವರ್ತಿತ್ತು ನಮಗಂತೂ. ಸ್ಕೂಬಾ ಡೈವಿಂಗು ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದರಿಂದ ನಮ್ಮದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲಿಗೆ ಅಂತ ನಾನು ಕೂಡ ಸರ್ಪ್ರೈಸಿಂಗ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಸರ್ಪ್ರೈಸ್ ಅಂತ ಹೇಳಿದರು.
ಅದು ಬಂದು ಸೆಂಟ್ ಮೇರೀಸ್ ಐಲ್ಯಾಂಡು, ಅಲ್ಲೇ ಉಡುಪಿ ನಿಯರ್ ಅದು ಸೆಂಟ್ ಮೇರೀಸ್ ಐಲ್ಯಾಂಡ್ ಇದೆ. ಫೋಟೋಶೂಟ್ಗೆ ಮತ್ತು ಫೋಟೋ ಪರ್ಪಸ್ಸು ತುಂಬ ಚೆನ್ನಾಗಿದೆ ಅಂತ ನಾನು ಕೂಡ ತುಂಬ ಯೂಟ್ಯೂಬರ್ಸ್ ನೋಡಿದೆ, ಗೂಗಲ್ ಕೂಡ ಸರ್ಚ್ ಮಾಡಿದ್ವಿ. ನೋಡಿ, ನಿಯರ್ ಬೈ ಹಾರ್ಬರಿಂದ ಫೆರಿ ರೈಡ್ ಇರುತ್ತೆ. ಜಸ್ಟ್ 350 ರುಪೀಸ್ ಪರ್ ಹೆಡ್ಡು. ಇದು ಪ್ರೈಸ್ ಬಂದು ಅಲ್ಲಿಂದ ಐಸ್ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಅಂದಿವೆ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಇದೆ. ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಲ್ವ, ಹೇಗಿರುತ್ತೆ ವ್ಯೂಸು ಮತ್ತು ಐಲ್ಯಾಂಡ್ ಅಂತೆಲ್ಲ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಆನ್ ದಿ ವೇ ತುಂಬ ಬೋಟ್ಸ್ಗಳು ಮತ್ತು ದೊಡ್ಡ ದೊಡ್ಡ ಹಡಗುಗಳೆಲ್ಲ ಹೋಗ್ತಾ ಇರುತ್ತು. ಸೊ ವ್ಯೂಸ್ ಎಲ್ಲ ಎಂಜಾಯ್ ಮಾಡಿಕೊಂಡು, ಅಲ್ಲಿರೋರು ಕೂಡ ತುಂಬ ಸಾಂಗ್ಸ್ ಎಲ್ಲ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನೋಡಿ, ದೊಡ್ಡ ದೊಡ್ಡ ಹಡಗುಗಳೆಲ್ಲ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವ್ಯೂಸ್. ಎಲ್ಲ ನೋಡ್ಕೊಂಡು ಬೋಟಲ್ಲಿ ಹೋಗ್ತಾ ತುಂಬ ಸಮ್ಮರ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬೀಚಲ್ಲಿ ಹೋಗ್ತಿದ್ರು ಕೂಡ ಅಲ್ಲೇ ಸ್ವಿಮ್ ಮಾಡಿಬಿಡೋಣ ಅನ್ನೋಷ್ಟು ಸಖತ್ತು ಸೆಕೆ ಆಗ್ತಾಯಿತ್ತು. ವ್ಯೂಸ್ ನೋಡ್ತಾ ನಿಯರ್ ಬಂದ್ವಿ ನಾವು. ಆಲ್ರೆಡಿ ಶೋ ಆಗ್ತಾಯಿತ್ತು ನಮಗೆ ಐಲ್ಯಾಂಡು. ತುಂಬ ಅಂದರೆ ಎಕ್ಸೈಟಿಂಗ್ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಬಂತು. ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೆಂಟ್ ಮೇರೀಸ್ ಐಲ್ಯಾಂಡು. ಸೊ ಪ್ರೀ ಶೂಟ್ ಎಲ್ಲ ಮಾಡಿಸ್ಕೊಳ್ಳೋರಿಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಸಜೆಸ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಕಾಸ್ಟ್ ಕೂಡ 350 ಅಷ್ಟೇ ನಮಗೆ ಅಲ್ಲಿ ರೈಡ್ ಹೋಗೋದಕ್ಕೆಲ್ಲ ತೊಗೊಳ್ಳೋದು. ಇದಾಗಿತ್ತು ನಮ್ಮದು ಆ್ಯನಿವರ್ಸರಿ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.